ಪ್ರಭಾಕರ ಜೋಶಿಯವರಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ಸರ್ವೇಭ್ಯೋ ನಮಃ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿಯ ವಿಶಿಷ್ಟ ಸನ್ನಿಧಿಯಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ನಿಜಾರ್ಥದಲ್ಲಿ ಯಕ್ಷಗಾನದಲ್ಲಿ ಗುರುಗಳೆನ್ನಿಸಿ ಆ ಪದಕ್ಕೆ ಸಾರ್ಥಕರೆನಿಸಿದರು. ಗುರುವೇ ಪರಮಾನಂದ ಸದ್ಗುರು ನಿರತ ಪಾವನ ಚರಿತ ಸನ್ನತ ಸುರನೋರೌರುಗ ಲೋಕ ವಂದಿತ ವಿಶ್ವಮೂರ್ತಿಯೇ ದುರಿತ ತಿಮಿರ ಪತಂಗ ವಿದ್ಯಾಶರದಿ ಸರ್ವೋತ್ತುಂಗ ಕರ್ಣದಿಂ ನೀ ನಮಗೆ ಪಾಲಿಸು ಮತಿಗೆ ಮಂಗಳವ. ದಕ್ಷಿಣಾಮೂರ್ತಿಯಾಗಿ ಮಹಾಲಿಂಗೇಶ್ವರನು ಗುರುವೇ. ಇಲ್ಲಿ ಗುರು ವಂದನೆ ನಡೀತಾ ಇದೆ. ಈಶ್ವರ ಭಟ್ರು ನಮಗೆ ಗುರು ಸಮಾನರು. ಅಸ್ರಣರು ಹೇಗೂ ಬಂದಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಿದ್ಧತು, ಶ್ರೀ ಪರಶುರಾಮ ಜಯತು. ಸಭಾಧ್ಯಕ್ಷರು ಕಲೆಯ ಮರ್ಮವನ್ನು ಅರಿತ ಸರ್ವಾಂಗ ವಿದ್ವಾಂಸರಾದ ಪ್ರೊಫೆಸರ್ ಎಂ ಎಲ್ ಸಾಮುಗರೆ, ಕಲೆಯ ಬೇರೆ ಬೇರೆ ರಂಗಗಳಲ್ಲಿ ಪ್ರೋತ್ಸಾಹಕರಾಗಿ ಕಲಾವಿದರಾಗಿ ಈಗ ಕಲೆಗೆ ಒಂದು ಮೇಳದ ಕಲೆ, ದೇವಸ್ಥಾನದ ಮೇಳದ ವ್ಯವಸಾಯ ರಂಗಭೂಮಿಗೊಂದು ಹೊಸ ರೂಪ ಕೊಡಲಿಕ್ಕೆ ವಿರೋಧಗಳನ್ನು ಎದುರಿಸಿ ಸಜ್ಜಾಗುತ್ತಿರುವ ಹರಿಯಣ್ಣನವರು. ಕಷ್ಟ ಇದೆ ಅದು ಸಿಸ್ಟಮನ್ನು ತಿರುಗಿಸಲಿಕ್ಕೆ. ಹಾಗೆಯೇ ದಾನಿಗಳಾದ ಶ್ರೀಪತಿ ಭಟ್ರು ಎಲ್ಲರಲ್ಲಿ ನಮ್ಮೊಟ್ಟಿಗೆ ಇರುವವರು. ಹರಿಯಣ್ಣ ಲೀಲಾ, ಹರಿಲೀಲಾ ಅದು ಬರುವಾಗ ಇವತ್ತು ಕೂಡ ಅಭ್ಯಾಸ ಬಲದಿಂದ ನಾವು ಹುಡುಕಿದ್ದು ಲೀಲಾ ಕೈಲಿದ್ದಾರೆ ಅಂತಲೇ, ಅವರಿದ್ದಾರೆ ಅಂತ ಲೆಕ್ಕ ನಮಗೆ. ಅವರ ಆತ್ಮೀಯರಾಗಿ ತೆಂಕುತಿಟ್ಟಿನ ಚೆನ್ನಮದ್ದಲೆ ಹಿಮ್ಮೇಳದಲ್ಲಿ ಪ್ರಸಿದ್ಧರಾಗಿ ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿರುವ ಶಂಕರಣ್ಣನವರು ನಾದ ಶಂಕರ. ಇದು ಹರಿನೀದ ಹರಿಲೀಲಾ ಯಕ್ಷನಾದ. ಶಂಕರ ಭಟ್ರದ್ದು ಪೆಟ್ಟಲ್ಲ, ನಾದ. ಅವರ ಅಭಿನಂದನಾ ಗ್ರಂಥ ಅಶೋಕ ಭಟ್ರು ಮಾಡಿದ್ದು ನಾನು ಒಂದೆರಡು ಲೇಖನ ಬರೆದಿದ್ದೇನೆ ಅದರಲ್ಲಿ. ಅದು ನನಗೆ ಸಂತೋಷಪಟ್ಟ ವಿಷಯ. ನಾದ ಶಂಕರ ಮತ್ತು ಇಡೀ ಬೈಪಾಡಿ ತಾಯರ ಕುಟುಂಬದವರು, ಶಂಕರ ಭಟ್ರ ಶ್ರೀಮತಿ ವನಜ, ಹಾಗೆ ಎಲ್ಲ ಕಲಾವಿದರು ಕಲಾಭಿಮಾನಿಗಳೇ. ನಾನು ಕೌಟುಂಬಿಕ ಕಾರಣಗಳಿಂದ ಸ್ವಲ್ಪ ಕೊನೆಯವರೆಗೆ ನಿಲ್ಲದೆ ನಡುವಿನಲ್ಲಿ ಹೋಗಬೇಕಾಗಿ ಬಂದಿರುವುದರಿಂದ ಮತ್ತು ನನ್ನೊಟ್ಟಿಗೆ ಹಾಗೆ ಮಧ್ಯದಲ್ಲಿ ಹೋಗುವವರು ಬೇರೆಯೂ ಇರುವುದರಿಂದ ನನಗೆ ಸಂತೋಷ. ಯಾಕಂದರೆ ಸಹಿ ಹಾಕಲಿಕ್ಕೆ ಏನಾದರೂ ಒಂದು ಬೇಕಲ್ಲ. ಬಂಧುಗಳೇ, ತುಂಬ ಭಾವನಾತ್ಮಕವಾಗಿ ವಿಷಯಗಳು ಒತ್ತಿ ಬರುವ ಸಂದರ್ಭ ಇದೆ. ಬೊಬ್ಬೆ ಕೇಳುತ್ತಲ್ಲ. ಯಕ್ಷಗಾನದ ರಂಗಭೂಮಿ ಸಭೆ ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಈಗ ಬಳಸುತ್ತಿರುವ ವಾಲ್ಯೂಮನ್ನು 25% ಧಾರಾಳ. ನಾವು ನಾದ ಸಂಸ್ಕೃತಿಗೆ ಹೋಗಬೇಕು. ಎಂಥದ್ದು ನಾಯ್ಸ್ ಕಲ್ಚರ್ನಿಂದ ವಾಯ್ಸ್ ಕಲ್ಚರಿಗೆ ಹೋಗಬೇಕು. ಕಳೆದ ವರ್ಷದ ಪ್ರಶಸ್ತಿ ಪುರಸ್ಕೃತರು ನಿಷ್ಪ್ರಕಂಪ ಚನ್ನಮದ್ದಲೆಗಾರ, ಅಲುಗಾಡದೆ ಪಾಲಿಸುವಂಥದ್ದು ಲಕ್ಷ್ಮೀ ಶಮಣ್ಣರು. ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ವೈಶಿಷ್ಟ್ಯ ಉಂಟು. ಅವರೆಲ್ಲರೂ ಸೇರಿದ ಸಭೆಯಲ್ಲಿ ಭಾಗವಹಿಸುವುದು, ಮಾತನಾಡುವುದು ಕರ್ತವ್ಯದ ದೃಷ್ಟಿಯಲ್ಲಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಿಳೆಯರ ಯಕ್ಷಗಾನ ಪ್ರವೇಶಕ್ಕೆ ಸುಮಾರು 80 ವರ್ಷಕ್ಕೂ ಮಿಕ್ಕಿದ ಇತಿಹಾಸ ಇದೆ. ಕೊಲ್ಲೂರು ಯಮುನಮ್ಮ, ಬೆಳ್ಮಣ ಸೋದರಿಯರು ಅವರೆಲ್ಲ ಒಂದು ಶೋಪೀಸ್, ವರ್ಷಕ್ಕೊಂದು 10 ಕಾರ್ಯಕ್ರಮ. ಪೂರ್ಣಾವಧಿ ವ್ಯವಸಾಯಿಯಾಗಿ ಚಾರಿತ್ರಗಳನ್ನು ಇಟ್ಟುಕೊಂಡು ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನು ಕೊಟ್ಟು ಯಕ್ಷಗಾನದಲ್ಲಿ ವ್ಯವಸಾಯ ಮಳೆ ಮರ್ಯಾದೆಯಾಗಿ ದೊಡ್ಡ ಗೌರವದ ಸ್ಥಾನ ಪಡೆಯಬಹುದಂತ ತೋರಿಸಿದವರು ಲೀಲಕ್ಕನವರು. ಅವರಿಗೆ ಪತಿಯಾಗಿ, ಗುರುವಾಗಿ, ಮಾರ್ಗದರ್ಶಕರಾಗಿ ಅವರ ಇಡೀ ವ್ಯವಸಾಯ ರಂಗವನ್ನು ಸುಮಾರು 50 ವರ್ಷಗಳ ಕಾಲ ಮೆರೆಸಿದವರು ಹರಿಯಣ್ಣ. ಅವರಿಬ್ಬರು ನನ್ನ ಆತ್ಮೀಯರೆಂಬುದು ನನಗೆ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಈ 5ನೇ ವರ್ಷದ ಉದ್ಘಾಟನೆಯನ್ನು ನೆರವೇರಿಸುವುದು ನನಗೆ ಹೆಮ್ಮೆಯ ಮತ್ತು ಗೌರವದ ವಿಷಯ. ಇದು ಒಂದು ಪ್ರಶಸ್ತಿಯೇ, ಉದ್ಘಾಟನೆ ಎಂಬುದು. ಯಕ್ಷಗಾನ ತುಂಬ ಕವಲಾಗಿ ಹೋಗ್ತಾ ಇರುವ ಕಾಲ ಇದು. ತುಂಬ ಅತ್ಯುತ್ಸಾಹದಿಂದ ಸಾಂಕರ್ಯ ನಡೀತಾ ಇದೆ. ಬೇಕು ಅಂತ ಮಾಡ್ತಾರೆ ಅಂತಲ್ಲ,
ತುಂಬ ಪ್ರತಿಭಾವಂತರಿದ್ದಾರೆ. ಕಟೀಲಲ್ಲಿ ಮೇಳ 7 ಆಯಿತು. ಕುಡಿ ಬಿಲೀವ್ ಒಂದು ಮೇಳ ಇದ್ದಾಗ ನಾವೇ ಇದ್ದೇವೆ. 2, 3, 4, 7 ವರ್ಷ ಎಂಟಾದರೂ ಆಶ್ಚರ್ಯ ಇಲ್ಲ. ಕಲಾವಿದರು ಎಲ್ಲಿನ ತರೋದು ಗೊತ್ತಿಲ್ಲ. ಹೊಸದುರ್ಗದಿಂದ ಕಾರವಾರ 200 ಮೈಲು, ಮಂಗಳೂರಿಂದ ಚಿಕ್ಕಮಗಳೂರು ಶಿವಮೊಗ್ಗ 100-150 ಮೈಲು. ಈ ಪ್ರದೇಶದಲ್ಲೇ ಆಗಬೇಕಲ್ಲ. 3-3.5 ಸಾವಿರ ವ್ಯವಸಾಯ ಕಲಾವಿದರು ವರ್ಷಕ್ಕೆ 1-2 ವೇಷ ಮಾತ್ರ ಮಾಡುವಲ್ಲಿಂದ ಹಿಡಿದು 10-6 ವೇಷ ಮಾಡುವ ಸುಮಾರು 5,000 ಹವ್ಯಾಸಿಗಳು, ತಾಳಮದ್ದಲೆ ಅರ್ಥಧಾರಿಗಳು, ಅದು ಲೆಕ್ಕ ಇಲ್ಲ ನನಗೆ. ಅವರವರ ಮನೆಯಲ್ಲಿ ಎಲ್ಲರೂ ಅರ್ಥ ಹೇಳುವುದೇ. ಮನೆಯಲ್ಲಿ ಮಾತ್ರ ಪದ್ಯ ಹೆಂಡತಿಗೆ ಜಾಸ್ತಿ. ಈಗ ನಾನು ಸಭೆಯಲ್ಲಿ ಮಾತಾಡೋದು ಅದಕ್ಕೆ, ಮನೆಯಲ್ಲಿ ಮಾತಾಡಲಿ ಬಿಡುವುದಿಲ್ಲ ಅದು. ಹಾಗೆ ನನ್ನ ಅರ್ಥ ಒಳ್ಳೆಯದಾಗಲಿಕ್ಕೂ ಕಾರಣ ಅದೇ. ಗೊಂಬೆ ಆಟ ಉಂಟು, ಮಹಿಳಾ ಯಕ್ಷಗಾನ ಇದೆ. ಮಹಿಳಾ ಯಕ್ಷಗಾನವನ್ನು ಕ್ವಾಲಿಟಿ ಅಂತ ನೋಡಬಾರ್ದು, ಬರೀ ಮಹಿಳೆಯರಿಗೆ ಆತ್ಮವಿಶ್ವಾಸ ಕೊಡುವ ಒಂದು ವೇದಿಕೆ ಅಂತ. ಅದರ ಒಟ್ಟಿಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳಾ ಕಲಾವಿದರು ಮಹಿಳಾ ಯಕ್ಷಗಾನಕ್ಕೆ ನಾವು ಟೈಮ್ ಕೊಡುವ. 500,000 ವರ್ಷ ಕೊಟ್ಟಿದ್ದೇವೆ ಗಂಡಸರ ಯಕ್ಷಗಾನಕ್ಕೆ. ಹೆಂಗಸರ ಯಕ್ಷಗಾನಕ್ಕೂ ಬೆಳೀಲಿಕ್ಕೆ ಒಂದು 50 ವರ್ಷ ಕೊಡಿ. ಆದರೆ ಮಹಿಳೆ ಎಂಬುದೇ ಅರ್ಹತೆ ಆಗಬಾರ್ದು. ಈಗ ಸಭೆಗಳಲ್ಲಿ, ಕಲೆಗಳಲ್ಲಿ ಮಹಿಳೆ ಎನ್ನುವುದೇ ಒಂದು ಅರ್ಹತೆ ಆಗಿದೆ. ಅದೇ ಕ್ವಾಲಿಫಿಕೇಶನ್. ನಮಗೆ ಜೋರು ಮಾಡ್ತಾರೆ, ಅವರು ಬರ್ತಾರೆ, ಗೊತ್ತು ನನಗೆ. When an imbalance tries to get rebalanced, we go to another imbalance. ರಿಸರ್ವೇಷನ್ ಇದ್ದಾಗ ಅದು ಎಕ್ಸ್ಟ್ರೀಮ್ ಇದ್ದದ್ದು ನಮ್ಮ ಸೊಸೈಟಿಯ ರಿಸರ್ವೇಷನ್ ಬೇರೆ, ಅದೇ ಉಪರಾಟ ರಿಸರ್ವೇಷನ್ ಆಗಿದೆ ಈಗ. ಹಾಗೆ ಇದು ಕಲೆಗಳು, ಇದು ನಾನಿದನ್ನು ಆಕ್ಷೇಪವಾಗಿ ಹೇಳುವುದಿಲ್ಲ, ಒಂದು ಮಜಾ, ಒಂದು ಗಮ್ಮತ್ತಾಗಿ ನಾನು ಐ ಎಂಜಾಯ್ ಇಟ್, ಐ ಎನ್ಕರೇಜ್. ಆದರೆ ಮಹಿಳಾ ಯಕ್ಷಗಾನದಲ್ಲಿ ಮುನ್ನಡೆ ಸಾಧಿಸುವವರು ಕ್ವಾಲಿಟಿಯ ಮೇಲೆ ಸಾಧಿಸಬಹುದು ಎಂಬುದಕ್ಕೆ ಈಗಲೂ ಅನೇಕ ಕಲಾವಿದರಿದ್ದಾರೆ. ಅವರಿಗೆ ದೊಡ್ಡ ಆದರ್ಶವನ್ನು ಕಲ್ಪಿಸಿ ಜೀವನದಲ್ಲಿ ಅದನ್ನು ಬೊಬ್ಬೆ ಇಲ್ಲದೆ, ಗಲಾಟೆ ಇಲ್ಲದೆ ತಪಸ್ಸಿನಂತೆ ಸಾಧಿಸಿದ ಲೀಲಕ್ಕನವರು ನಿತ್ಯ ಪ್ರಾತಃ ಸ್ಮರಣೀಯ. ಎಲ್ಲ ಮಹಿಳಾ ಭಾಗವತರುಗಳು, ಕಲಾವಿದರು, ವೇಷಧಾರಿಗಳು ಲೀಲಕ್ಕ ಹರಿಯಣ್ಣನವರು ಒಂದು ಫೋಟೋ ಇಡಬೇಕು. ಆದರ್ಶ ದಂಪತಿಗಳು ಕೂಡ. ಅವರಿಗೊಂದು ಬೇಜಾರು, ಆಯಾಸ, ಬೋರ್ 3 ವಿಷಯವೇ ಇಲ್ಲ ಇಬ್ಬರಿಗೂ. ನನಗೆ ಹೆಚ್ಚಿಗೆ ಇರುವುದು ಅವರು, ನನಗೆ ವಿಷಯ ಗೊತ್ತಿಲ್ಲ, ಆದರೆ ಅವರೊಂದು 50-60 ವರ್ಷದ ದಾಂಪತ್ಯದಲ್ಲಿ ಒಂದು 2-3 ಸಲ ಒಟ್ಟಿಗೆ ಜಗಳ ಮಾಡಿದರು. ಕೋಪ ಎಲ್ಲ ಬಂದಿರಲಿಕ್ಕೆ ಇಲ್ಲ ಅವರಿಗೆ. ಇಂಥ ಮನುಷ್ಯರನ್ನು ನಾನು ನೋಡಲಿಲ್ಲ. ಮತ್ತು ಲೀಲಕ್ಕ ಮತ್ತು ಹರಿಯಣ್ಣನ ನೋಡುವಾಗ, ಹಾಗೆ ನಿನ್ನೆ ಬಾಳೆಹಣ್ಣು ಕೃಷ್ಣ ಭಾಗವತ ಸಂಸ್ಮರಣೆಗೆ ಹೋಗಿದ್ದೆ ಯಲ್ಲಾಪುರದಲ್ಲಿ. ಅದ್ಭುತ ಕಲಾವಿದ. ಇವರ ಬಗ್ಗೆ ಎಲ್ಲ ನನಗೆ ಕಾಣುವುದು 2 ವಿಷಯ. ಒಂದು ಆಶ್ಚರ್ಯ, ಇಷ್ಟು ಒಳ್ಳೆ ಮನುಷ್ಯರು ಇರ್ತಾರಾ ಅಂತ. ಇನ್ನೊಂದು, ಅದರ ಒಟ್ಟಿಗೆ ಬ್ರ್ಯಾಕೆಟಲ್ಲಿ ಸೇರಿಸುವುದು, ಇಷ್ಟು ಒಳ್ಳೆದಿರಬಾರ್ದು, ಇಷ್ಟು ಒಳ್ಳೆದಿರಬಾರ್ದು. ಈಗ ಹರಿಯಣ್ಣರಿಗೆ ನಾನೆಲ್ಲ ಈಗ ಎಂಥದಾದ್ರೂ ಹೇಳಿದರೆ ನಂಬುದೇ ಅವರು. ಅಲ್ಲ, ನಾನು ಸುಳ್ಳು ಹೇಳುವ ಅಭ್ಯಾಸ ಉಂಟಂತ ಅವರಿಗೆ ಗೊತ್ತಿಲ್ಲ. ಅಂತಹ ಇಬ್ಬರ ಕಲಾವಿದರೊಂದಿಗೆ 10-25 ಅಲ್ಲ ಜಾಸ್ತಿ ವರ್ಷ ಒಡನಾಡಿ ನಾನು ಲೀಲಕ್ಕನವರ ಭಾಗವತಿಕೆಯ ಒಂದು ಸಂದರ್ಭ ಮಾತ್ರ ನೆನಪಿಸ್ತೇನೆ. ಲೀಲಕ್ಕನ ಭಾಗವತಿಕೆ ನಮಗೆ ಆಗ ಅಪರೂಪ. ಇನ್ನು ನಾನು ಕಲಾವಿದನಾಗಿ 16 ವರ್ಷ ಇದ್ದ ಕಾಲ. ಯಾರು ಹೇಳಿದಂತೆ, ಜೋಶಿಯವರು, ಶ್ರೇಣಿಯವರ ನಿಮ್ಮ ಪದ್ಯಕ್ಕೆ ಅರ್ಥ ಹೇಳಲಿಕ್ಕಿಲ್ಲ, ಅವರೇ ಹೇಳುವುದು. ಅದು ನನಗೆ ಗೊತ್ತಾಗಿ ನಾನು ಹೇಳಿದೆ. ನಾನು ಮೊದಲೇ ಹೇಳಿದ್ದೇನೆ, ಲೀಲಾವತಿ ಬೈಪಂಡಿತ ಅಂತ ಒಬ್ಬರು ಇದ್ದಾರೆ, ಅವರನ್ನು ಹೇಳಿ ಅವರ ಗಂಡ ಹಿಮ್ಮೇಳಕ್ಕೆ ಬರ್ತಾರೆ, ಅವರೇ ಬರಬೇಕು ಅಂತಿಲ್ಲ, ಬೇರೆ ಹಿಮ್ಮೇಳದವರು ಬರಬಹುದು. ಇದನ್ನು ನಾನು ಹೇಳಿ 3-4 ವರ್ಷ ಆಗಿದೆ. ಎಲ್ಲಿ ಕಟೀಲ, ಸುಂಕದ ಕಟ್ಟೆಯಲ್ಲಿ ನಾನು ಅಗತ್ಯ ಹೇಳಿದೆ, ಇಲ್ಲ ಲೀಲಕ್ಕನೇ ನಮ್ಮ ಭಾಗಕ್ಕೆ ಹೇಳಬೇಕು, ಅವರನ್ನು ಬೇರೆ ಭಾಗಕ್ಕೆ ಹಾಕಿದ್ದಾರೆ ನಮಗೆ ಫೇವರ್ ಮಾಡಲಿಕ್ಕೆ. ನಮಗೇನು. ಆಮೇಲೆ ಲೀಲಕ್ಕನೊಟ್ಟಿಗೆ ತುಂಬ ವರ್ಷ ಭಾಗವಹಿಸಿದ್ದೇನೆ. ಈ ವಿಷಯವನ್ನು ನಾನು ದಾಖಲಿಸಿದ್ದೇನೆ ಕೂಡ ಸಂಸ್ಮರಣ ಅಭಿನಂದನಾ ಗ್ರಂಥದಲ್ಲಿ. ಇದನ್ನು ಯಾಕೆ ಹೇಳಿದೆ ಅಂದರೆ, ಸಾಮಾಜಿಕವಾಗಿ ಕೆಲವು ವಿಚಿತ್ರವಾದ ನರೇಟಿವ್ಗಳಿರ್ತವೆ. ವಸ್ತುಸ್ಥಿತಿ ಬೇರೆಯಾಗಿಯೇ ಇರುತ್ತೆ. ಕಲೆ, ಸಮಾಜ, ರಾಜಕೀಯ ಎಲ್ಲದಲ್ಲಿಯೂ ಸಹಜವೇ. ಲೀಲಕ್ಕನವರು
ರಂಗಭೂಮಿಯ ಮೇಲೆ ತಿಲಕ್ಕನವರು ಪ್ರವೇಶ ಮಾಡಿ ಇದ್ದ ಕಾಲದಲ್ಲಿ ಆಕ್ರಮಿಸಿದ ಕೆಲವು ವಿಷಯಗಳು, ಪದ್ಯ ಹೇಳಿದ್ದನ್ನು ಹೇಳುವುದು, ತುಂಡು ತುಂಡು ಮಾಡುವುದು, ಸಂಧಿ ವಿಂಗಡಣೆ, 3ನೇ ಕ್ಲಾಸಿನ ಹಾಗೆ ಶ್ರೀವನಿತೆಯ ಅರಸನೆ, ನಾನು ಬೇಳು ಎಂದ, ಇದೆಲ್ಲ ಮಾಡಲಿಲ್ಲ. ಸಂಧಿ ಸಹಿತವಾಗಿ ಉಚ್ಚರಿಸುವುದೇ ಪದ್ಯದ ಚಂದ. ತುಂಬ ಅನಿವಾರ್ಯ ಆದಲ್ಲಿ ಮಾತ್ರ ವಿಂಗಡಿಸಬಹುದರತು ಜನರಿಗೆ ಭಾಗವತನ ಪಾಠ ಮಾಡುವ ಮಾತಲ್ಲ. ಅವನು ಹಿಮ್ಮೇಳಕ್ಕೆ ಲಯವನ್ನು ಭಾವವನ್ನು ಒದಗಿಸುವ ಶಕ್ತಿ. ಇದನ್ನು ಚೆನ್ನಾಗಿ ಅವರು ಅರಿತಿದ್ರು. ತುಂಬ ದೀರ್ಘ ಮಾಡಲಿಲ್ಲ. ಮುಂಬೈವರೆಗೆ ಬೇರೆ ಬೇರೆ ಕಡೆಗೆ ಹೋಗಿ ನಿರ್ಭೀತಿಯಿಂದ ಇದ್ದರು. ಲೀಲಾವತಿ ಮತ್ತು ಹರಿಯಣ್ಣ ಬರ್ತಾರೆ ಅಂತಂದರೆ ಊರಿನವರ ಸ್ವಾಗತ. ಇಲ್ಲದ್ರೆ ಆಟೋದವರಿಗೆ ಬಿಡಾರ ಕೊಡಲು ಇತ್ತೀಚೆಗೆ ಅದು ಭಾವನೆ ಬದಲಾಗಿದೆ. ಇವರನ್ನು ಬರಲಿ ಅಂತ ಹೇಳಿ ಸ್ವಾಗತಿಸಿ ಮನೆಯಲ್ಲಿ ಉಳಿಸಿಕೊಂಡು ಆ ಗೌರವವನ್ನು ಇಟ್ಟುಕೊಂಡಿದ್ದಾರೆ. ಲೀಲಾವತಿ ಅವರ ರಂಗಸ್ಥಳದಲ್ಲಿ ಮಾಡಿದ ಒಂದು ಸಣ್ಣ ಬದಲಾವಣೆ, ಸುಮ್ಮನೆ ಹಾಗೆ ಇಕ್ವೇಷನ್ ಚೇಂಜ್ ಆಗ್ತದೆ ಅಂತ. ಅಂಬರುಹಗಳ ನೇತ್ರ ಶ್ರೀ ದುರ್ಗಾಂಬಿಕೆ ಬಲಗೊಂಡು ಭಕ್ತಿಗಳು ಇತ್ಯಾದಿ ಬರೆದು ಅವರು ಕಾಳಿ ಕಾತ್ಯಾಯನಿಕ ಬರ್ದೇನೆ ಒಂದು ದೇವಿಯ ಪದ್ಯ ಒಂದು ಹೆಂಗಸನ ಭಾಗವತಿಗೆ ಅಲ್ವ. ಅವರು ತಮಾಷೆ ಹೇಳ್ತಿದ್ರು, ಸ್ವಂತ ಪದ್ಯ ಕೊಡೋದಕ್ಕೆ ನಾವು ಕಿಸೆ ಪದ್ಯ ಅಂತ ಹೇಳೋದಲ್ಲ, ನಾನು ಕಿಸೆ ಪದ್ಯ ಕೊಡೋದಿಲ್ಲ, ಸೀರೆ ಪದ್ಯ ಕೊಡೋದು. ಹೀಗೆ ಒಂದು ಹದವಾದ ಹಿತವಾದ ತಮಾಷೆಯೂ ಕೂಡ ಅವರಲ್ಲಿತ್ತು. ಅವರ ಮನೆಗೆ ಹೋಗಿದ್ದೇನೆ. ಕಳೆದ ವರ್ಷ ಇಷ್ಟು ಬೇಗ ಹೋಗುವ ದಿನ ಬರಬಾರ್ದಿತ್ತು ಅಂಥದ್ದಕ್ಕೂ ಹೋಗಿದ್ದೇನೆ. ನನ್ನಿಂದ ಸುಮಾರು ಸಣ್ಣವರು ಇವರು ಸಣ್ಣವರಿರ್ಬೋದು. ಅವರಿಗೆ ಒಂದೇ ಪ್ರಾಯ, ಗಂಡ ಹೆಂಡತಿಗೆ ಹೆಚ್ಚು ಕಡಿಮೆ. ಅದು ಗುಟ್ಟು ಗೊತ್ತಾಯಿತು, ಒಂದೇ ಪ್ರಾಯ ಆಗಬೇಕಾದ್ರೆ ವಿಷಯ ಉಂಟದರಲ್ಲಿ ಒಂದು. ಮತ್ತೆ ಕೇಳಿ ಅವರಲ್ಲಿ. ನಾನು ಅವರಿಗಿಂತ 4-5 ವರ್ಷ ದೊಡ್ಡವ. ನಮ್ಮ ಸಂಸ್ಮರಣೆಗೆ ಅವರು ಬರಬೇಕು, ನಿಜವಾಗಿ ಬರಬೇಕಿತ್ತು. ಆದರೆ ಒಬ್ಬರಿದ್ದಾರೆ, ಅವರು ಬಂದಾಗ ಇಂಥವರನ್ನು ಸಂಸ್ಮರಿಸುವುದು ಸಂತೋಷದ ವಿಷಯ. ಜೊತೆಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ, ಕ್ಲಾಸ್ ಮಾಡಿದ್ದಾರೆ, ಶಿಷ್ಯರೆಲ್ಲ ಸೇರಿ ಇದು ಮಾಡಿದ್ದಾರೆ. ಡಿಜಿ ಯಕ್ಷ, ಇದರಲ್ಲೊಂದು ಸಂದೇಶ ಇದೆ. ಇನ್ನು ಮುಂದೆ ಎಲ್ಲ ಕಲೆಗಳು ಡಿಜಿಟಲೈಸ್ ಆಗಬೇಕಾಗ್ತದೆ. ಆ ಡಿಜಿ ಸಂದೇಶ ಕೂಡ ಇದರಲ್ಲಿ ಇದೆ. ಅದನ್ನು ನಾವು ಗುರುತಿಸಬೇಕು. ಅದರ ಒಟ್ಟಿಗೆ ಹರಿಯಣ್ಣನವರು ಅದನ್ನು ವ್ರತವಾಗಿ ತರಗತಿ ಮಾಡುವುದನ್ನು ಮುಂದುವರಿಸಬೇಕು. ನಮ್ಮಲ್ಲಿ ಎಷ್ಟೋ ಸಲ ಸರ್ವಾಂಗ ತಜ್ಞರಾದ ಕಲಾವಿದರು ಪರ್ಫಾರ್ಮರ್ ಆಗಿ ಗುರುತಿಸಲ್ಪಡುವುದಿಲ್ಲ. ಮಾಂಬಾಡಿಯವರ ಕಾಲದಿಂದಾಗಿ. ಮಾಂಬಾಡಿಯವರು, ಮೊವಾರ್ ಕಿಟ್ಟನ್ ಭಾಗವತರು, ಸಂಜೀವ್ ಸುವರ್ಣ, ಹಾಸ್ಯಗಾರರು, ಹೀಗೆ ತುಂಬ ಜನ ಇದ್ದಾರೆ. ತುಂಬ ನೂರಾರು ಕಲಾವಿದರನ್ನು ತಯಾರು ಮಾಡಿದವರು. ರಂಗಸ್ಥಳದಲ್ಲಿ ಅವರು ಪ್ರಥಮ ಸ್ಥಾನದಲ್ಲಿ ಮೆರಿಲ್. ಯಾಕಂದರೆ ವ್ಯಾವಸಾಯಿಕವಾಗಿ ಪ್ರಸಿದ್ಧಿ ಪಡೆಯುವುದಿಲ್ಲ ಅವರು. ಆದರೆ ಹರಿಯಣ್ಣನವರು, ಲೀಲಕ್ಕನವರು ಭಾಗವತರಾಗಿಯೂ ಹಿಮ್ಮೇಳವಾದಕರಾಗಿಯೂ ಗುರುಗಳಾಗಿಯೂ ಪ್ರಕಟವಾದದ್ದು ಮಾತ್ರ ಅಲ್ಲ, ಎಷ್ಟು ವಿಶಾಲವಾದ ಶಿಷ್ಯವೃಂದದ ಪ್ರೀತಿಯನ್ನು ಅವರು ಪಡೆದರೆ ಉತ್ಸಾಹದಿಂದ ಈ ವರ್ಷ ಆದ ಕೂಡಲೇ ಬರುವ ವರ್ಷ ಅದನ್ನು ತಯಾರು ಮಾಡ್ತಾರೆ ಶಿಷ್ಯವೃಂದ. ಆ ಶಿಷ್ಯವೃಂದಕ್ಕೆ ನನ್ನದು ದೊಡ್ಡ ನಮಸ್ಕಾರ. ಅದರೊಟ್ಟಿಗೆ ಮಧ್ಯಾಹ್ನ ಶಂಕರ ಭಟ್ಟರನ್ನು ಹೇಳಲೇಬೇಕು. ಮೇಳದ ಆರಂಭದಲ್ಲಿ ಅವರಿಗೆ ಅಟ್ರಾಕ್ಷನ್ ಶಂಕರ ಭಟ್ಟರು ಅಂತ ಹೇಳ್ತಾರೆ. ಅವರ ಮದ್ರೆ ಕೇಳ್ತಾ ಇದ್ದಾಗ ಅವರ ಕಣ್ಣು ಕೂಡ ನೋಡ್ತಿದ್ರು ಎಲ್ಲರೂ, ಹುಡುಗಿಯರು ಕೂಡ. ಅಲ್ಲ, ಈಗ ಮನಜನಿಗೆ ಹೇಳ್ಬೋದು, ತೊಂದರೆ ಇಲ್ಲ, ತುಂಬ ವರ್ಷ ಆಯ್ತಾಯ್ತು. ಆದರೆ ಅವರು ಹಾಗೆ ದಾರಿ ತಪ್ಪಿದವರಲ್ಲ. ನನಗೆ ವೈಯಕ್ತಿಕ ಮಟ್ಟದಲ್ಲಿ ಮಾಂಬಾಡಿ, ಮಧ್ಯಾಹ್ನ, ತಲೆಂಗಳ, ಸೇರಜೆ ಎಲ್ಲರೂ ಆಗ್ತಿದೆ. ಶಂಕರ ಭಟ್ರ ಮನೆಯಲ್ಲಿ ಕೂಡ ನಾನು ಅರ್ಥ ಇದ್ದೆ. ಅದೆಂಥ ಮಯೂರಧ್ವಜ, ತಾಮ್ರಧ್ವಜ ಅಲ್ಲ. ನಾನು ಅವರ ಮನೆಯಲ್ಲಿ ಹೇಳಿದೆ, ಕೃಷ್ಣ, ನಾನು ನನ್ನ ಕಲಾ ಜೀವನದಲ್ಲಿ ತುಂಬ ನೆನಪಿಟ್ಟುಕೊಂಡ 10 ಅರ್ಥಗಳಲ್ಲಿ ಒಂದು. ಚಂಡೆ ಮದ್ರೆಯನ್ನು ಅವಿಕ ಭಾಷೆಯಲ್ಲಿ ಬಡಿಯುವುದು ಅಂತ ಇದ್ರೂ ಕೂಡ ಅವರು ಬಡಿತಿಲ್ಲ. ತುಂಬ ಸುಖವಾದ ನಾದ. ನನಗೊಮ್ಮೆ ಅಗರಿ ಭಾಗವತರು ಹೇಳಿದ್ದಾರೆ. ಅಗರಿ ಭಾಗವತರಿಗೆ ಶತಮಾನ ದಾಟಿತಲ್ಲ, ಶತಮಾನದ ಮೇಲೆ ಆಯ್ತಲ್ಲ. ಇವರಿಗೆ ಅವರಿಗೆ ಒಂದು 50 ವರ್ಷ ವ್ಯತ್ಯಾಸ. ಹೇಗೂ ಅವರು ನನ್ನನ್ನು ಕರೆದೋಗುದು, ಈಗ ಒಂದು ಒಳ್ಳೆ ಮೊದಲಗಾರರಿದ್ದಾರೆ ಗೊತ್ತುಂಟು ನಿಮಗೆ, ಮಕ್ಕಳಾಗಿ. ಅವರು ಎಲ್ಲ ಮೊದಲಗಾರರೊಟ್ಟಿಗೆ ಪದ್ಯ ಹೇಳಿದವರಲ್ಲ. ಪದ್ಯಾವಣ ಶಂಕರನಾರಾಯಣ ಭಟ್ BA, ಅದು BA ಎನ್ನುವುದು ಅವರ ಹೆಸರಿನ ಭಾಗ. ಹೌದಾ, ನಾನು ಕೇಳಿದ್ದೇನೆ. ಅಲ್ಲ, ನೀವು ಕೇಳಲಿಲ್ಲ. ಅವರಿಗೆ ನಾನು ಕೇಳಿದ್ದು ಸಾಲದು ಅಂತ ಉಂಟು. ಅಂದರೆ ಹಿ ಈಸ್ ಎಟ್ ಎ ಲಾಸ್, ನಾಟ್ ಐ ಹ್ಯಾವ್ ನಾಟ್ ಎಂಜಾಯ್ಡ್. ಮೊದಲ ಪರಿಚಯದಲ್ಲೇ ಇಷ್ಟು ಖುಷಿ ಆಗಬೇಕಾದ್ರೆ ಶಂಕರನಾರಾಯಣ ಭಟ್ರು ಆಗಲೇ ಹೇಗೆ ಬಾರಿಸ್ತಿದ್ರು ಅಂತ ನೋಡಿ.
ಈಗ ಕ್ಲಾಪ್ ಮಾಡಿರಿ ಅವರಿಗೆ. ಮೇಳದ ಮನೋಧರ್ಮ, ಕಲಾವಿದನ ಮನೋಧರ್ಮ, ತಾಳಮದ್ದಳೆಯಲ್ಲಿ ಒಳ್ಳೆ ಪ್ರೇಕ್ಷಕ ಅವರು, ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ. ಜೋಕುಗಳನ್ನು ಮಾತ್ರ ಅಲ್ಲ, ಭಾವನಾತ್ಮಕವಾದ ವಿಷಯವನ್ನು, ನಮಗೆ ಸೆನ್ಸಿಟಿವ್ ಆದ ಅರ್ಥಧಾರಿಗಳು. ನಾವು ಸಭೆಯನ್ನು ಮಾತ್ರ ನೋಡೋದಲ್ಲ, ಹಿಂದೆ ನೋಡುತ್ತೇವೆ. ತುಂಬ ಜನ ಆಕ್ಷೇಪಿಸ್ತಾರೆ ಅರ್ಥಧಾರಿಗಳು ಹಿಂದೆ ನೋಡ್ತಾರೆ ಅಂತ, ಅದು ಅವ್ರಿಗೆ ಗೊತ್ತಿಲ್ಲ. ಭಾಗವತ ಚಂಡ ಮದ್ದಳೆಗಾರ ಎಂಜಾಯ್ ಮಾಡಿದರೆ ನಮಗೆ 1,000 ಜನ ಪ್ರೇಕ್ಷಕರು ನೋಡಿದ ಹಾಗೆ. ನನಗೆ ಸಿಕ್ಕಿದ ಅನೇಕ ಹಿಮ್ಮೇಳವಾದಕರು, ಬಲ್ಲಾಳರು, ಕಡತೊಕ್ಕದವರ ಕಾಲದಿಂದ ಎಂಜಾಯ್ ಮಾಡುವವರು ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ ಬೆಳೆಯುತ್ತದೆ. ಹಾಗೆ ಮಾಡಿ ಪರಿಪಕ್ವ ಸ್ಥಿತಿಯಲ್ಲಿ 50 ತಿರುಗಾಟದ ಹತ್ರ ಆಗಿರ್ಬೋದು. ಈಗಲೂ ಮಾಡಬಹುದು, ಆದರೆ ಹೋಗುವುದಿಲ್ಲ ಅವರು. ಅವರ ಮುಂದಿನ ಜನಾಂಗ ಇಲ್ಲೇ ಉಂಟು. ಅವರಿಗೆ ಈಗ ಸ್ವಲ್ಪ ಸೌಖ್ಯ ಇಲ್ಲ ಅಂತ ಹೇಳಬೇಕು ಅಂತ ಅವರ ಹೆಂಡತಿ ಹೇಳಿದ್ದಾರೆ. ಅಂದರೆ ಅವರಿಗೆ ಸೌಖ್ಯ ಉಂಟು ಅಲ್ಲ ಹೇಳಿದ್ದಾರೆ, ಎಡಿತಿಲ್ಲ ಹೇಳಿ ಹೇಳಬೇಕು ಅಂತ ಹೇಳಿದ್ದಾರೆ. ಈಗಲೂ ನಿತ್ಯ ಚೆಂಡೆ ಮೊದಲೇ ಚೆನ್ನಾಗಿ ಬಾರಿಸಬಲ್ಲರು. ಪ್ರತಿ ಸಲ ಹೇಳ್ತಾರೆ ಈಗ ನೆನಪಾಗುತ್ತಿಲ್ಲ ಅಂತ. ನಿನಗೆ ನೆನಪಾದ್ದು ಸಾಕು, ನೀವು ಆಗೊಮ್ಮೆ ಈಗೊಮ್ಮೆ ಬರಬೇಕು. ಯಾಕೆಂದರೆ ನೀವು ನಮಗೆ ಮದ್ದಲೆ ವಾದಕರಾಗಿ ಸಿಗಬೇಕು ಅಂತ ಮಾತ್ರ ಅಲ್ಲ, ಹೊಸತಾಗಿ ತಯಾರಾಗ್ತಾ ಇರುವ ಮದ್ದಲೆಗಾರರಿಗೆ ಬಲ್ಲಾಳರು, ರಾಮಭಟ್ರು ಹಿಂದಿನ ಆ ತಲೆಮಾರು ಹೋದ ಮೇಲೆ ಒಬ್ಬ ಆದರ್ಶ ಮದ್ದಲೆ ಚೆಂಡೆಯಲ್ಲಿ ಯಾವ ಯಾವ ಜಾಗದಲ್ಲಿ ಯಾವ ನಾದ ಎಷ್ಟು ಸೊಬಗಿನಿಂದ ಸಂಗೀತವಾಗಿ ಸಮ್ಯಕ್ ಗೀತವಾಗಿ ತರ್ಬೋದು ಎನ್ನುವುದಕ್ಕೆ ಉದಾಹರಣೆ ಶಂಕರ ಭಟ್ರು. ಅವರು ನಮ್ಮೊಟ್ಟಿಗೆ ಬೇಕು. ನೀವು ಯಾವಾಗಲೂ ಬನ್ನಿ, ಅದು ನಾದ ಶಂಕರ ಎನ್ನುವುದು ಸಾರ್ಥಕವಾಗಬೇಕು. ಅಂಥವರನ್ನು ಇವತ್ತು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಿ. ಅಭಿನಂದನಾ ಭಾಷಣದವರು ಬೇರೆ ಇದ್ದಾರೆ, ನಾನು ಸ್ವಲ್ಪ ಕದ್ದಿದ್ದೇನೆ ಅಭಿನಂದನಾ ಭಾಷಣದಿಂದ ಬೇರೆ ಒಂದು ಆ್ಯಂಗಲ್ನಲ್ಲಿ. ಈ ಸಂದರ್ಭದಲ್ಲಿ ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನು ಪ್ರಸ್ತಾವಿಸಿ ನನ್ನ ಭಾಷಣ ಮುಗಿಸ್ತೇನೆ. ಉದ್ಘಾಟಕನಾದವನಾಗಲಿ ಭಾಷಣದವನಾಗಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ್ದು ಮಾತ್ರ ಮಾತಾಡೋದಲ್ಲ, ಆರ್ಟಿಗೆ ಸಂಬಂಧಪಟ್ಟ ಇಶ್ಯೂಸ್, ಕೆಲವು ವಿಷಯಗಳನ್ನು ಪ್ರಸ್ತಾವಿಸಬೇಕು. ಕಳೆದ 25 ವರ್ಷಗಳಿಂದ ತೆಂಕು ಬಡಗಿನಲ್ಲಿ ಹಿಮ್ಮೇಳವನ್ನು ಬಳಸುವ ಕ್ರಮ ನೋಡಿದರೆ ಕಂಟಿನ್ಯೂಸ್ ಚೆಂಡೆ ಕೆಳಗಿಡುವುದೇ. ಜಲಕೇಳಿಗುಂಟು ಚೆಂಡೆ, ದಮಯಂತಿ ಸಕಲವನೂರೆ ಕಳೆದು ವನದೊಳಗೆ ಬರುತ್ತಿರಲು, ಅದಕ್ಕೆ ಸಹ ಚೆಂಡೆ. ಶಂಬೇಗಡೆಯವರು, ದಿವಂಗತ ಕೆರೆಮನೆ ಶಂಬೇಗಡೆಯವರು, ಪ್ರಾತಸ್ಮರಣೆಯವರು, ಅವರು ಹೇಳಿದ ಮಾತನ್ನೇ ಪುನರುಚ್ಚರಿಸಿ ಹೇಳ್ತೇನೆ. ಇನ್ನು 5-10 ವರ್ಷದಲ್ಲಿ ಮದ್ದಲೆ ಮೂಲೆ ಗುಂಪಾಗ ಖಂಡಿತ. ಮದ್ದಲೆ ಚಂದ ಕೇಳಬೇಕಾದ್ರೆ ನಿಮಗೆ ಅದು ತೆಂಕುದಿಟ್ಟಲ್ಲಿ ಬಡಗಿನಲ್ಲಿ ಹೇಗೆ ಗೊತ್ತುಂಟ, ಚೆಂಡೆ ಬರೆಯುವಾಗ ಮದ್ದಲೆ ಇಡೀ ಬೆಟ್ಟೆ ಬಡಿಯುವುದು, ಮದ್ದಲೆಯಲ್ಲಿ ತತ್ಕಾರಗಳನ್ನೇ ಬಡಿಯುವುದು. ತೆಂಕುದಿಟ್ಟಲ್ಲಿ ಎಡೆ ಕೊಡುವುದು. ಮದ್ದಲೆ ಸೌಂದರ್ಯ ಕಾಣುವುದು ಬರೇ ಮದ್ದಲೆ ಬಾರಿಸುವಲ್ಲಿ. ಚೆಂಡೆ ಒಟ್ಟಿಗೆ ಬಾರಿಸಲಿಕ್ಕೆ ಪಾಂಡಿತ್ಯ ಬೇಕು, ಅದಲ್ಲ ಅಂತ ಹೇಳೋದಲ್ಲ ನಾನು. ಚೆಂಡೆ ಕೆಳಗಿಡಿದ್ರೆ ಕೆಪ್ಪು ಕಟ್ಟಿ ಹೋಗ್ತದೆ ಕಿವಿ ನಮ್ಮದು. ಚೆಂಡೆಯ ಬಳಕೆಯನ್ನು ಮಿತಗೊಳಿಸಿದರೆ ಚೆಂಡೆಯ ಬ್ಯೂಟಿ ಇರುವುದು. ರಾವಣವಧೆಯಲ್ಲಿ ಒಡ್ಡೋಲಗ ಬಿಟ್ಟರೆ ತರುಣಿಮಣಿಯ ಕೇಳೆಯನ್ನ ದುರಕ್ಕೆ ನಿರುವಲಿಯಾರೆ ಮುನ್ನ, ಅಲ್ಲಿಗೆ ಚೆಂಡೆ ತೆಗೆಯುವುದು. ಚತುರಂಗ ಸೇನೆಗಾಗಿ ಮರುಗು ಅಭಿಮತವಲ್ಲ ಕೇಳಿದಾಗ ಅದಕ್ಕೆ ಕೂಡ ಮೊದಲೇ ಮಾತ್ರ. ತಾಳ ಮದ್ದಲೆಗೆ ಚೆಂಡೆ ಕಡಿಮೆ ಇತ್ತು. ಚೆಂಡೆ ಬಂದು ಈಗ 2 ಚೆಂಡೆ 8 ಚೆಂಡೆಗಳನ್ನು ಏಕಕಾಲದಲ್ಲಿ ಕೇಳಲು ಮರೆಯಿದೆ. ಮಾರಲಿಕ್ಕೆಲ್ಲ ಒಳ್ಳೆಯದು, ಅದೇ ದಿವಸ ಬೇಕಾದರೆ ಅಲ್ಲಿಯೇ ತೆಕ್ಕೊಳ್ಳೋದು. ಈ ಫ್ಯಾನ್ಸಿ ಹುಚ್ಚುಗಳನ್ನು ಬಿಡಬೇಕು ನಾವು. ಅದಕ್ಕೆ ಶಂಕರ ಭಟ್ರಂಥವರ ದಾರಿ ನಮಗೆ ಅನುಕೂಲ ಆಗಬೇಕು. ದಯವಿಟ್ಟು ಚೆಂಡೆ ಬಳಕೆಯನ್ನು ಮಿತಗೊಳಿಸಿ. ದೇವಸ್ಥಾನಗಳಲ್ಲಿ ಹಾಗೆ ಚೆಂಡೆ ಸೆಟ್ಟು ಬಂದಿದೆ, ಪಂಚವಾದ್ಯ ಮೂಲೆ ಗುಂಪು. ಉತ್ತರ ಕನ್ನಡದಲ್ಲಿ ಪಂಚವಾಲಗ ಅಂತ ಉಂಟು, ಇದೆ. ಸಮ್ಮೇಳನದ ಬದಲಿಗೆ ತಾಸೆ ಬಡಿತಾರೆ. ಸಾಂಪ್ರದಾಯಿಕವಾದನ್ನು ನಾವು ತಿಳಿಯದೆ ಬಹಳ ಮಾತಾಡ್ತೇವೆ. 10 ಕೋಟಿ ರೂಪಾಯಿ ನಾವು ಬ್ರಹ್ಮಕಲಶ ಖರ್ಚು ಮಾಡಿದೆವು, ಹೀಗಾಯಿತು, ಭಜನಾ ಮಂದಿರ ಎಲ್ಲ ಸರಿ, ಹೌದು, ತಪ್ಪಲ್ಲ. ಆದರೆ ನಮ್ಮ ಸಂಪ್ರದಾಯ ಸೂಕ್ಷ್ಮ ವಿಷಯ ನಾವು ಮರಿತಾ ಇದ್ದೇವೆ. ಪಂಚವಾದ್ಯ ಮೂಲೆ ಗುಂಪಾಗಲಿಕ್ಕೆ ಅನ್ಫಾರ್ಚುನೇಟ್ಲಿ ತುಂಬ ಖರ್ಚು ಇರುವ ಮತ್ತು ಕರ್ಕರೆ ಗಲಾಟೆ ಚೆಂಡೆ ಸೆಟ್, ಅದು ಕಾರಣ. ದುರ್ಸು ಕರ್ನಾಳು ನಿಲ್ಲಿಸಲಿಕ್ಕೆ ಹೊರಟಿದ್ದಾರೆ ಈಗ. ದೊಡ್ಡದು, ನಿಮಗೆ ದೊಡ್ಡ ನಮಸ್ಕಾರ. ಮನಸ್ಸಾಕ ಕಷ್ಟ ಉಂಟು, ಆಗಲಿಕ್ಕಿಲ್ಲ. ಅಪ್ಪೋಸ್ ನಾನು ಲೇಖನ ಬರೆದ ಬೈಗಳು ಕೇಳಿದ್ದೇನೆ. ಹಾಗೆ ರಂಗಸ್ಥಳದಲ್ಲಿ, ರಂಗಸ್ಥಳದ ಹೊರಗೆ
ಬೊಬ್ಬೆ ಗಲಾಟೆ ಬದಲಿಗೆ ನಾದದ ಸೌಂದರ್ಯ ಉಂಟಾಗಬೇಕಾದ್ರೆ ದೇವಸ್ಥಾನ ಸಂಪ್ರದಾಯ, ಬಯಲಾಟ ಸಂಪ್ರದಾಯ ಅದೆಲ್ಲ ಒಂದೇ, ಅಲ್ಟಿಮೇಟ್ಲಿ ಒಂದೇ ಸಂಸ್ಕೃತಿ. ಅದು ಉಳಿಯುವ ನಿಟ್ಟಿನಲ್ಲಿ ಗಲಾಟೆಗೆ ನಾಯ್ಸಿಗೆ ಮಹತ್ವ ಕೊಡದೆ ವಾಯ್ಸಿಗೆ ಮಹತ್ವ ಕೊಡ. ಹರಿಲೀಲಾ ದಂಪತಿಗಳ ಆದರ್ಶದಲ್ಲಿ ಹಿಮ್ಮೇಳದವರು ಮುನ್ನಡೆಯಲಿ. ಈ ಕಾರ್ಯಕ್ರಮ ಬಹುಕಾಲ ನಡೆಯಲಿ. ಈಗ 5ನೇ ವರ್ಷವ, 10ನೇ ವರ್ಷಕ್ಕೂ ನಾನಿದ್ರೆ ಬರ್ತೇನೆ. ಅಲ್ಲ, ವಿಷಯ ಹೇಳಬೇಕಲ್ಲ, ಕಾರ್ಯಕ್ರಮ ಇದ್ರಲ್ಲ, ಕಾರ್ಯಕ್ರಮ ಇದ್ದೇ ಇರ್ತದೆ. ಮತ್ತೊಮ್ಮೆ ಶಂಕರಣ್ಣನವರಿಗೆ ಶಿಷ್ಯ ವೃಂದಕ್ಕೆ ವಂದನೆ ಹೇಳಿ, ಈಗಾಗಲೇ ಉದ್ದವಾಗಿರುವ ನನ್ನ ಭಾಷಣವನ್ನು ಖಂಡಿತ ಈಗಲೇ ಗಿಡ್ಡ ಮಾಡ್ತೇನೆ. ಓಂ ಸ್ವಸ್ತಿ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಉತ್ತಮ ಮಾತುಗಳಿಂದ ಹಾಗೂ ಯಕ್ಷಗಾನಕ್ಕೆ ಅಗತ್ಯವಾಗಿ ಬೇಕಾದ ತಮ್ಮದೇ ಆದ ಚಿಂತನೆಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಶುಭಾಶಂಸನೆಗೈದಂಥ ಪ್ರಭಾಕರ್ ಜೋಶಿಯವರಿಗೆ ಧನ್ಯವಾದಗಳು.